ಜನರ ಜೊತೆ ಸೇರ್ಕೊಂಡು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿರೇಕೆರೆ ತಾಲೂಕು ಕಡೂರು ರಟ್ಟೆಹಳ್ಳಿ ಅನಿಸುತ್ತೆ. ತಾಲೂಕು ಕಡೂರು ಗ್ರಾಮದಲ್ಲಿ ಹಿಂದೆ ಹಕ್ಕುಪತ್ರ ಇದ್ದರೂ ಪುನಃ ಹಕ್ಕುಪತ್ರ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಮುಖ್ಯಮಂತ್ರಿ ಕಾರ್ಯಕ್ರಮ ಆದ ನಂತರ ಶಾಸಕರು ಹೋಗಿ ಇಲ್ಲಿ ಹಕ್ಕುಪತ್ರ ಹಂಚಿರೋ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಅವ್ರೇನು ಮನವಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ ಏನಾಗಿದೆ. ಭಾಳಷ್ಟು ಸಂದರ್ಭದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಹಿಂದೆ ಅಧಿಕೃತವಾಗಿ ಕೆಲವೊಂದು ಎಂಟ್ರಿಗಳು ಆಗಿರ್ತವೆ. ಇವತ್ತು ಈ ಸ್ವತ್ತು ಅಂತ ಇರೋದ್ರಿಂದ ನಾವು ಅಧಿಕೃತವಾಗಿ ದಾಖಲೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅವ್ರು ಏನು ಮನವಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬೇಕು ಕ್ರಮವನ್ನು ತಗೋಬೇಕು. ಸರ್, ಈಗ ಹಕ್ಕುಪತ್ರಗಳನ್ನ ಈಗ ಸಮಾವೇಶ ಆದಮೇಲೆ ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಬರಬೇಕು ಅಥವಾ ಶಾಸಕರು ಬರಬೇಕು ಅನ್ನೋದು ಅದು ರಾಜಕಾರಣ ಆಗ್ತಾ ಇದ್ದಾರೆ. ಸರ್, ನೀವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ, ಶಾಸಕರ ಕರೆದ ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ. ಸರ್ಕಾರಿ ಕಾಮಗಾರಿಗಳ ಉದ್ಘಾಟನೆ ಇರಲಿ, ಶಂಕುಸ್ಥಾಪನೆ ಇರಲಿ ಅಥವಾ ಸರ್ಕಾರಿ ಸವಲತ್ತುಗಳಿರಲಿ, ಸರ್ಕಾರದ ಪರವಾಗಿ ಸಚಿವರು ಮತ್ತು ಸ್ಥಳೀಯವಾಗಿ ಅಲ್ಲಿ ಶಾಸಕರುಗಳು ಕೊಟ್ಟಂಥ ಉದಾಹರಣೆ ಹಿಂದಿನ ಪದ್ಧತಿ ಪ್ರಕಾರ ಮಾಡ್ತಾರೆ ಅಂತ ನನ್ನ ಸರ್, ಈ 2 ಗ್ಯಾರಂಟಿ ಸಮಾವೇಶ ಆದ ನಂತರ ಮೇಲೆ ಒಂದು ಮೆಸೇಜ್ ಕೂಡ ಆಗಿದೆ. ಸಾಕಷ್ಟು ಸರ್ಕಾರಿ ಜಾಗ ಗೋಮಾಳಗಳನ್ನು ಅಕ್ರಮವಾಗಿ ಜನರ ಏಕಾಏಕಿ ಬಳಸ್ಕೊಳ್ತಾರೆ. JCB ಈ ಜನರಿಗೆ ಅವ್ರಿಗೆ ಒಂಥರ ಈಸಿಯಾಗಿ ದಾರಿ ಇಲ್ಲ, ಜಾಗ ಮುಗಿಸ್ಕೋಬೇಕು ಅನ್ನೋದಕ್ಕೆ ಅವಕಾಶ ಸಿಗ್ತದೆ. ಆ ರೀತಿ ಅವಕಾಶ ಇಲ್ಲ. ನಮಗೆಲ್ಲ ಗೊತ್ತಿದೆ 2016 ತಿಂಗಳು ಕಟ್ ಆಫ್ ಡೇಟ್ ಆ ಪೂರ್ವದಲ್ಲಿದ್ದರಷ್ಟೇ ನಮ್ಗೆ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ಮೊನ್ನೆ ನಮ್ಮಲ್ಲೇ ಹಾಕಿದ್ರು, ವಿಡಿಯೋ ಬೇಕಾದ್ರೆ ಪ್ರೋನ್ ಕೊಡ್ತೇನೆ. ನಾನೇನು ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸಿದ್ದೇನೆ. ಆ ಥರ ಹೊಸದಾಗಿ ಹಾಕಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿ ತಾವೇನು ಮನವಿ ಕೊಟ್ಟಿದ್ದೀರಿ ಈಗಾಗಲೇ ತಹಸೀಲ್ದಾರಿಗೆ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೇನೆ. ಸಾಯಂಕಾಲ ಬಿಸಿದೆ ಪರಿಶೀಲನೆ ಮಾಡ್ತೇನೆ. ಸೊ ಆ ರೀತಿ ಈಗ ಯಾವ ರೀತಿ ಎಚ್ಚರಿಕೆ ಮೂಡಿಸ್ಬಿಡ್ತೀವಿ ಸರ್. ಅಂದರೆ ಇಲ್ಲಾಂದ್ರೆ ಅದು ಲೋಕಲ್ ಲೀಡರ್ಗಳು ಅದನ್ನು ತಗೊಂಡು